ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಹಾಗೆಯೇ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆಯೇ ನಿಮ್ಮ ಲೈಫಲ್ಲೂ ಕೂಡ ಒಳ್ಳೆ ಥಿಂಗ್ಸ್ ಹ್ಯಾಪನ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆಯೇ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸಂಕ್ರಾಂತಿ ಹಾಗೆ ಪಿತೃಪಕ್ಷ ಹಬ್ಬನ ನಮ್ಮ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸಂಕ್ರಾಂತಿ ಹಬ್ಬ ಅಂತೂ ನಮ್ಮೂರಲ್ಲಿ ನರಿ ಹಿಡಿಯೋದು ಅದೆಲ್ಲ ಕೆಲವೊಂದು ಸಂಪ್ರದಾಯಗಳಿದ್ದಾವೆ, ಅವೆಲ್ಲನೂ ಸೇರಿಸಿ ಮಾಡ್ತೀವಿ. ಹಾಗೆಯೇ ಹಬ್ಬದ ದಿನ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ನನಗೇನು ತುಂಬ ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಆದ್ರೂ ಫೋನಲ್ಲಿ ಒಂದು ನೋಡಿಕೊಂಡು ಕಲ್ತ್ಕೊಂಡು ಇಟ್ಕೊಂಡಿದ್ದೆ. ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು 4 ಗಂಟೆಲೇ ಹಾಕ್ತಾಯಿದ್ದೆ. ನಾವು ಹಬ್ಬದ ದಿನ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹಾಗೆಯೇ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ರಂಗೋಲಿ ಹಾಕಿದಾದ್ಮೇಲೆ ಸ್ನಾನ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಆಲ್ಮೋಸ್ಟ್ ಒಂದು 4-5 ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರಲ್ಲಿರೋಂಥ ದೇವಸ್ಥಾನಗಳು ಎಲ್ಲ ಕಡೆ ಊರಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡ್ತಾರೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಫಸ್ಟ್ ಹೋಗಿದ್ದು ನಾವು ಈಶ್ವರನ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅದಾದಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ, ಶನಿದೇವ ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ವಿ. ಈ ಹಬ್ಬ ಅಂತೂ ನಮ್ಮೂರಲ್ಲಿ ಜಾತ್ರೆ ಥರ ಮಾಡ್ತಾರೆ. ಹಬ್ಬ ಆಗಿ 1 ಡೇ ಆದಮೇಲೆ ಅದರ ನೈಟು ಸಖತ್ತು ಪ್ರೋಗ್ರಾಮ್ಸ್ ಎಲ್ಲ ಇರ್ತವೆ. ಎಷ್ಟೊಂದು ಡೊಳ್ಳು ಕುಣಿತ, ವೀರಗಾಸೆ, ಹಾಗೆಯೇ ಬೀರಪ್ಪ ಸ್ವಾಮಿ ಕುಣಿಯೋರು ಅವರೆಲ್ಲರೂ ಬರ್ತಾರೆ. ಹಾಗೆಯೇ ನಮ್ಮೂರು ಬಂದು ಕದ್ಬಳ್ಳಿ ಅಂತ ಹೇಳಿಬಿಟ್ಟು ಮಂಡ್ಯ ಡಿಸ್ಟಿಕಲ್ಲಿ. ನಿಮಗೂ ಏನಾದರೂ ನಮ್ಮೂರ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಾವು ಎಲ್ಲ ದೇವಸ್ಥಾನ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ 8 o'clock ಆಗೋಗಿತ್ತು. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಹೊಟ್ಟೆ ಹಸಿವಾಗಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಬನ್ನು ಮತ್ತು ಕಾಫಿನ ತಿಂದ್ವಿ. ಲೇಟಾಗಿ ತಿಂದಿದ್ದರಿಂದ ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ದನ ಎಲ್ಲನೂ ಕಟ್ಬಿಟ್ಟು ಬಂದು ಹಸು ಕೆಲಸ ಏನೇನಿತ್ತು ಅದೆಲ್ಲ ಕೆಲಸನೂ ಮುಗಿಸ್ತಾ ಇದ್ವಿ. ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಯ್ತು. ಹಾಗೆಯೇ ತಿಂಡಿ ಕೂಡ ಮಾಡಿದ್ದೆ, ಅದು ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತೋಯ್ತು. ಅದಾದಮೇಲೆ ನಮ್ಮ ಮನೆಗೆ ನಮ್ಮ ಅಂಕಲ್ ಆಂಟಿ ಕೂಡ ಬಂದಿದ್ದರು. ಸೊ ಇವತ್ತು ಸ್ಕೂಲ್ಗೆ ರಜೆ ಇರೋದ್ರಿಂದ ನಮ್ಮ ಮನೆಯಿಂದ ಹುಡುಗ ನಮ್ಮ ಜೊತೆನೇ ಇದ್ದ. ಅದಾದಮೇಲೆ ನಮ್ಮ ಅಂಕಲ್ ಆಂಟಿ ಬಂದಿದ್ರು. ಸ್ವಲ್ಪ ಮೋಟ್ರು ಹಾಳಾಗಿದ್ದರಿಂದ ಅದನ್ನು ನೋಡ್ತಾಯಿದ್ರು. ಸೊ ಇಷ್ಟೇ, ಇವತ್ತಿನೇನು ಬೇರೆ ಸ್ಪೆಷಲಾಗಿ ಏನೂ ಇರಲಿಲ್ಲ ಕ್ಲಿಪ್ಪಿಂಗ್ ತೊಗೊಳೋಕೆ ಅಂತ ಹೇಳ್ಬಿಟ್ಟು ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.